ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು 2026 ಮೇನ್ ಪೇಪರ್ ಅಲ್ಲಿ ಬಂದಿರುವಂತಹ ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ 9C ಮತ್ತೆ 10C ಎರಡು ಪ್ರಾಬ್ಲಮ್ಗಳು ಬಂದಿದ್ದಾವೆ. 9C ಅಲ್ಲಿ ಏನಂತ ಕೇಳಿದ್ರು, ಅವರು SSTF ಮತ್ತೆ FCFS ಅನ್ನ ಅಪ್ಲೈ ಮಾಡ್ರಿ ಅಂತ ಕೇಳಿದ್ರು. ಈಗ 10C ಕ್ವಶನ್ ಅಲ್ಲಿ ಏನಂತ ಕೇಳಿದ್ದಾರೆ, ಲುಕ್ ಮತ್ತೆ ಸಿ ಲುಕ್ ಅನ್ನ ಅಪ್ಲೈ ಮಾಡ್ರಿ ಅಂತ ಕೇಳಿದ್ದಾರೆ. ಸೇಮ್ ಕ್ವಶನ್, ಏನು ಸ್ಟಾರ್ಟಿಂಗ್ ಟ್ರ್ಯಾಕ್ ವ್ಯಾಲ್ಯೂ ಅನ್ನ ಕೊಟ್ಟಿದ್ದಾರೆ, ಅಂದ್ರೆ ಇನಿಷಿಯಲ್ ಹೆಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಮತ್ತೆ ಎಲಿಮೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ, ರೇಂಜ್ ಅನ್ನ ಕೊಟ್ಟಿಲ್ಲ. ಸೊ ಫಾರ್ ಎಕ್ಸಾಂಪಲ್ ನಾನು ಎಲ್ಲ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ದೀನಲ್ವಾ, ಅದರಲ್ಲಿ ರೇಂಜ್ ಎಲ್ಲ ಇತ್ತು. ರೇಂಜ್ ಅಂತಂದ್ರೆ ಏನು, 4999 ವರ್ಗು ಕೂಡ ವ್ಯಾಲ್ಯೂಸ್ ಗಳಿದೆ ಅಂತಂದ್ರೆ 0 ಮತ್ತೆ 4999 ಎರಡನ್ನೂ ಕೂಡ ಇನ್ಕ್ಲೂಡ್ ಮಾಡಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರಿತಾ ಇದ್ವಿ. ಬಟ್ ಇಲ್ಲಿ ನನಗೆ ರೇಂಜ್ ಅನ್ನ ಕೊಟ್ಟಿಲ್ಲ. ಸೊ ಏನ್ ಮಾಡ್ಬೇಕು, ಈ ಇನಿಷಿಯಲ್ ಹೆಡ್ 50 ಮತ್ತೆ ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಎಲಿಮೆಂಟ್ಸ್ ಗಳು ಅವಷ್ಟನ್ನು ಸೇರಿಸ್ಬಿಟ್ಟು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಫಸ್ಟ್ ಬರ್ಕೊಳ್ಳೋಣ. ಸೊ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರಿಬೇಕು ಅಂತಂದ್ರೆ ಫಸ್ಟ್ ಸ್ಮಾಲೆಸ್ಟ್ ಎಲಿಮೆಂಟ್ ಬರುತ್ತಲ್ವಾ. ಸೊ ದ ಸ್ಮಾಲೆಸ್ಟ್ ಎಲಿಮೆಂಟ್ ಈಸ್ 11 ಆದ್ಮೇಲೆ ಸ್ಮಾಲೆಸ್ಟ್ ಎಲಿಮೆಂಟ್ ಅಂತ ಅಂದ್ರೆ 34 ಆದ್ಮೇಲೆ ಸ್ಮಾಲೆಸ್ಟ್ ಎಲಿಮೆಂಟ್ ಈಸ್ 41 ಆದ್ಮೇಲೆ 50. ನಾನು ಹೇಳಿದೆ ಇನಿಷಿಯಲ್ ಹೆಡ್ ಅಂತ ಅಂದ್ರೆ ಸ್ಟಾರ್ಟಿಂಗ್ ಟ್ರ್ಯಾಕ್ ವ್ಯಾಲ್ಯೂನು ಕೂಡ ಮತ್ತೆ ಇಲ್ಲಿರುವಂತಹ ಎಲ್ಲಾ ಎಲಿಮೆಂಟ್ಸ್ ಗಳು ಅವಷ್ಟನ್ನು ಸೇರಿಸಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರಿಬೇಕು. ನೆಕ್ಸ್ಟ್ 50 ಆದ್ಮೇಲೆ ಸ್ಮಾಲೆಸ್ಟ್ ವ್ಯಾಲ್ಯೂ ಅಂತಂದ್ರೆ ಯಾವ್ದು ಬರುತ್ತೆ, 60 ಆದ್ಮೇಲೆ ಸ್ಮಾಲೆಸ್ಟ್ ವ್ಯಾಲ್ಯೂ ಅಂತಂದ್ರೆ 79 ಆದ್ಮೇಲೆ ಬರುವಂತದ್ದು 92 ಆದ್ಮೇಲೆ 114 ಆದ್ಮೇಲೆ ಬರುವಂತದ್ದು 176. ಸೊ ಇವಾಗ ಲುಕ್ ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಏನ್ ಮಾಡುತ್ತೆ ಅಂತಂದ್ರೆ, ಇನಿಷಿಯಲ್ ಹೆಡ್ ಇಂದ ಶುರು ಆಗುತ್ತೆ, ದಟ್ ಈಸ್ 50 ಅವ್ರು ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಟ್ರ್ಯಾಕ್ ವ್ಯಾಲ್ಯೂ ಅಂತಂದ್ರೆ ಇನಿಷಿಯಲ್ ಹೆಡ್ ವ್ಯಾಲ್ಯೂ. ಸೊ 50 ಇಂದ ಸ್ಟಾರ್ಟ್ ಆಗಿ ಏನ್ ಮಾಡುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೂ ರೀಡ್ ರೈಟ್ ರಿಕ್ವೆಸ್ಟ್ ಇರುತ್ತಲ್ಲ ಅಲ್ಲಿವರೆಗೂ ಕೂಡ ಇನ್ಕ್ರೀಸ್ ಅಂತಂದ್ರೆ 50 ಇಂದ 60ಗೆ, 60 ಇಂದ 79 ಇಂದ 92 ಇಂದ 114 ಇಂದ 176. ಅಂದ್ರೆ ಈ ಏನು ರಿಕ್ವೆಸ್ಟ್ ಗಳಿದಾವಲ್ಲ ಆ ಎಲ್ಲಾ ರಿಕ್ವೆಸ್ಟ್ ಗಳನ್ನು ಕೂಡ ಅದು ಟ್ರಾವೆಲ್ ಮಾಡಬೇಕು. ಸೊ 50, 60 ಇದಷ್ಟನ್ನು ಕೂಡ ಬರೀರಿ. ಈ ರೀತಿ ಆರೋ ಮಾರ್ಕ್ ಗಳನ್ನ ತೋರಿಸಿ ಈ ವ್ಯಾಲ್ಯೂಗಳನ್ನ ಕೂಡ ಬರೀರಿ. ನೆಕ್ಸ್ಟ್ ಇವಾಗ ಮುಂದೆ ಹೋಗೋದಕ್ಕಾಗಲ್ಲ, ಯಾಕಂತಂದ್ರೆ ಮುಂದೆ ಯಾವ್ದು ವ್ಯಾಲ್ಯೂ ಇಲ್ಲ. ಅಂದ್ರೆ ಈ ರಿಕ್ವೆಸ್ಟ್ ಗಳು ಏನಿದಾವೆ ಆ ರಿಕ್ವೆಸ್ಟ್ ಗಳಲ್ಲಿ ಮುಂದೆ ಯಾವ ರಿಕ್ವೆಸ್ಟ್ ಗಳು ಕೂಡ ಇಲ್ಲ, ಇನ್ನ ಇಲ್ಲಿ ಹಿಂದ್ಗಡೆ ಉಳ್ಕೊಂಡಿದ್ದಾವೆ. ಸೊ ಏನ್ ಮಾಡ್ತೀನಿ, ಆದಷ್ಟು ಹತ್ತಿರದ ರೂಪದಲ್ಲಿ ಅಂದ್ರೆ 176 ಇಂದ ನಾನು ಬರ್ಬೇಕು ಅಂತಂದ್ರೆ ಹತ್ರ ಇರೋದು ಯಾವುದು, 41. ಸೊ 41 ಬರ್ತೀನಿ. 41 ಆದ್ಮೇಲೆ 34 ಆದ್ಮೇಲೆ 11. ನೋಡಿ, ಇನಿಷಿಯಲ್ ಹೆಡ್ ಇಂದ ನಾವು ಶುರು ಮಾಡಿ ಇಲ್ಲಿ ಏನು ರಿಕ್ವೆಸ್ಟ್ ಗಳಿದ್ದು ಪೆಂಡಿಂಗ್ ರಿಕ್ವೆಸ್ಟ್ ಗಳು ಅವಷ್ಟು ಪೆಂಡಿಂಗ್ ರಿಕ್ವೆಸ್ಟ್ ಗಳನ್ನ ಕೂಡ ನಾವು ಟ್ರಾವೆಲ್ ಮಾಡಿದೀವಿ. ಸೊ ಫಸ್ಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಎಲ್ಲಿವರೆಗೂ, ಕೊನೆಯ ಎಲಿಮೆಂಟ್ ರಿಕ್ವೆಸ್ಟ್ ಅಲ್ಲಿ ಇರುವಂತಹ ಕೊನೆಯ ಎಲಿಮೆಂಟ್ ಸಿಗೋವರೆಗೂ. ಆಮೇಲೆ ಮುಂದಕ್ಕೆ ಹೋಗಕ್ ಆಗಲ್ವಲ್ಲ, ರಿಕ್ವೆಸ್ಟ್ ಅಲ್ಲಿ ಯಾವ್ದು ವ್ಯಾಲ್ಯೂ ಉಳಿಯಲ್ವಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡುತ್ತೆ, ಆದಷ್ಟು ಹತ್ರ ಇರುವಂತದ್ದು ಅಂದ್ರೆ ಉಳಿದಿರೋದ್ರಲ್ಲಿ ಈ ಕಡೆ ಕೊನೆಯದು ಯಾವ್ದು ಇರುತ್ತೆ ಅಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಮತ್ತೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಲೈನ್ ಡಿಕ್ರೀಸ್ ಆಗುತ್ತೆ, ಬಟ್ ಎಲ್ಲಾ ವ್ಯಾಲ್ಯೂಗಳನ್ನು ಕೂಡ ಟ್ರಾವೆಲ್ ಮಾಡುತ್ತೆ. ಈಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಇದರ ಪಾಸಿಟಿವ್ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಪಾಸಿಟಿವ್ ಡಿಸ್ಟೆನ್ಸ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ, ಬಿಗ್ಗರ್ ವ್ಯಾಲ್ಯೂ ಮೈನಸ್ ಸ್ಮಾಲರ್ ವ್ಯಾಲ್ಯೂ. ಯಾಕೆ 50 ಮೈನಸ್ 60 ಮಾಡಿದ್ರೆ ಏನಾಗುತ್ತೆ, -10. ಅದೇ 60 ಮೈನಸ್ 50 ಮಾಡಿದ್ರೆ +10. ನನಗೆ ಪಾಸಿಟಿವ್ ಡಿಸ್ಟೆನ್ಸ್ ಬೇಕು ಟೋಟಲ್ ಸೀಕ್ ಟೈಮ್ ಅನ್ನ ಕಂಡುಹಿಡಿಯೋದಕ್ಕೋಸ್ಕರ. ಹಾಗಾಗಿ ನಾವೇನ್ ಮಾಡ್ಬೇಕು, ಪಾಸಿಟಿವ್ ವ್ಯಾಲ್ಯೂನ ತಗೋಬೇಕು ಅನ್ನೋ ಒಂದು ಗೋಲ್ ಇಂದ ಬಿಗ್ಗರ್ ವ್ಯಾಲ್ಯೂ ಮೈನಸ್ ಸ್ಮಾಲರ್ ವ್ಯಾಲ್ಯೂ. ಸೊ ಫಸ್ಟ್ 50 ಇಂದ 60ಗೆ ಹೋಗ್ತಾ ಇದೆ, ಬಿಗ್ಗರ್ ವ್ಯಾಲ್ಯೂ 60 ಮೈನಸ್ 50 ಪ್ಲಸ್ 60 ಇಂದ 79ಗೆ ಹೋಗ್ತಾ ಇದೆ, ಬಿಗ್ಗರ್ ವ್ಯಾಲ್ಯೂ 79 ಮೈನಸ್ 60 ಪ್ಲಸ್ 79 ಇಂದ 92ಗೆ ಹೋಗ್ತಾ ಇದೆ. ಸೊ 92 ಮೈನಸ್ 79, ಯಾಕೆ ಬಿಗ್ಗರ್ ವ್ಯಾಲ್ಯೂ ಫಸ್ಟ್ ಸ್ಮಾಲರ್ ವ್ಯಾಲ್ಯೂ ಆಮೇಲೆ. ನೆಕ್ಸ್ಟ್ 92 ಇಂದ 114, ಬಿಗ್ಗರ್ ವ್ಯಾಲ್ಯೂ ಇಸ್ 114 ಮೈನಸ್ 92 ಪ್ಲಸ್ 114 ಇಂದ 176ಗೆ. ಸೊ 176 ಮೈನಸ್ 114 ಪ್ಲಸ್ 176 ಇಂದ 41ಗೆ ಬರ್ತಾ ಇದೆ, ಬಿಗ್ಗರ್ ವ್ಯಾಲ್ಯೂ ಅದು 176. ಸೊ 176 ಮೈನಸ್ 41 ಪ್ಲಸ್ 41 ಇಂದ 34ಗೆ ಬರ್ತಾ ಇದೆ, ಬಿಗ್ಗರ್ ವ್ಯಾಲ್ಯೂ ಇಸ್ 41 ಮೈನಸ್ 34 ಪ್ಲಸ್ 34 ಇಂದ 11ಗೆ ಬರ್ತಾ ಇದೆ. ಸೊ 34 ಮೈನಸ್ 11. ಸೊ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ಫೈನಲ್ ವ್ಯಾಲ್ಯೂ ಏನು ಬರುತ್ತೆ, ಸೊ 291. ಸೊ ಇವಾಗ ಯಾವ್ದನ್ನ ಮಾಡಿದ್ವಿ ನಾವು, ಲುಕ್ ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ಗೆ ಆನ್ಸರ್ ಸಿಕ್ಕಿದೆ. ನೀವೇನೇನ್ ಬರ್ದಿರ್ಬೇಕು ಪ್ರಾಬ್ಲಮ್ ಅಲ್ಲಿ ಅಷ್ಟನ್ನು ಸೇರಿಸ್ಬಿಟ್ಟು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ದು ಈ ತರ ಎಲ್ಲ ಮಾರ್ಕಿಂಗ್ಸ್ ಅನ್ನ ತೋರಿಸಾದ್ಮೇಲೆ ಇಲ್ಲಿ ಪಾಸಿಟಿವ್ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ ಅಂತ ತೋರಿಸಿ ಟೋಟಲ್ ಸೀಕ್ ಟೈಮ್ ಅನ್ನ ಕಂಡುಹಿಡಿದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಈಗ ಲುಕ್ ಇಂದು ನಿಮ್ದು ಪರ್ಫೆಕ್ಟ್ ಆನ್ಸರ್ ಬಂದಿದೆ ಅಂತಂದ್ರೆ ಅರ್ಧಕ್ಕರ್ಧ ಮಾರ್ಕ್ಸ್ ಸಿಕ್ತು. ಇನ್ನ ಸಿ ಲುಕ್
ನೋಡಿ ಸಿ ಲುಕ್ ಡಿಸ್ಕ್ ಶೆಡ್ಯೂಲಿಂಗಿಗೆ ನಾನು ಹೇಳಿದ್ದೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಸಿ ಲುಕ್ ಡಿಸ್ಕ್ ಶೆಡ್ಯೂಲಿಂಗಿಗೆ ಗೊತ್ತಿರೋದು ಒಂದೇ ಏನು ಇನ್ಕ್ರೀಸಿಂಗ್ ಆರ್ಡರಲ್ಲಿ ಹೋಗೋದು. ಸೊ 50 ಇನ್ಕ್ರೀಸ್ ಆಗಬೇಕು ಅಂತಂದ್ರೆ ಏನಾಗುತ್ತೆ 60ಗೆ ತಾನೇ ಹೋಗ್ಬೇಕು. ಸೊ 60ಗೆ ಹೋಗುತ್ತೆ, ಹತ್ತಿರದ ಇನ್ಕ್ರೀಸಿಂಗ್ ವ್ಯಾಲ್ಯೂ. ನೆಕ್ಸ್ಟ್ 60 ಆದ್ಮೇಲೆ ಅದು 41ಗೆ ಬರುತ್ತಾ, ಇಲ್ಲ ಅದು ಕಡಿಮೆ ಆಗಿರುವಂಥ ವ್ಯಾಲ್ಯೂ. ಎಲ್ಲದೂ ಕೂಡ ಇನ್ಕ್ರೀಸಿಂಗ್ ಆರ್ಡರ್ ಆಗಿರೋದ್ರಿಂದ ಫಸ್ಟ್ ಏನು ಮಾಡುತ್ತೆ 79 ಹೋಗುತ್ತೆ, ನೆಕ್ಸ್ಟ್ 92, ನೆಕ್ಸ್ಟ್ 114, ನೆಕ್ಸ್ಟ್ 176. ಸೊ ಏನು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಹೋಗುತ್ತೆ. ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದಿ ರಿಕ್ವೆಸ್ಟ್ ವ್ಯಾಲ್ಯೂಸ್, ಪೆಂಡಿಂಗ್ ರಿಕ್ವೆಸ್ಟ್ ಏನಿದಾವೆ ಅವುಗಳ ಇನ್ಕ್ರೀಸಿಂಗ್ ವ್ಯಾಲ್ಯೂ ಪ್ರಕಾರ ಹೋಗುತ್ತೆ. ಆಮೇಲೆ ಏನ್ ಮಾಡುತ್ತೆ, ಇವಾಗ 176 ಆದ್ಮೇಲೆ ಮುಂದಕ್ಕೆ ಹೋಗೋದಕ್ಕೆ ಆಗಲ್ಲ, ಇನ್ನೂ ಕೂಡ ಇಲ್ಲಿ ಡಿಸ್ಕ್ಗಳಿಗೆ ಇನ್ನೂ ಕೂಡ ಇಲ್ಲಿ ಡಿಸ್ಕ್ ಶೆಡ್ಯೂಲ್ ಮಾಡಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡುತ್ತೆ 176 ಇಂದ ಲೀಸ್ಟ್ ರಿಕ್ವೆಸ್ಟಿಗೆ ಬರುತ್ತೆ, ವಿಚ್ ಇಸ್ ದ ಲೀಸ್ಟ್ ರಿಕ್ವೆಸ್ಟ್ 11. ಸೊ ಆ ವ್ಯಾಲ್ಯೂಗಳು ಈ ಒಂದು ರಿಕ್ವೆಸ್ಟ್ ಪೆಂಡಿಂಗ್ ರಿಕ್ವೆಸ್ಟ್ಗಳಲ್ಲಿ ಇರಬೇಕು. ಸೊ ಏನಾಯ್ತು 176 ಮುಂದೆ ಹೋಗೋದಕ್ಕೆ ಆಗಲ್ಲ ಅನ್ನೋದು ಗೊತ್ತಾದ್ಮೇಲೆ ಅದೇನು ಬಂತು ಲೀಸ್ಟ್ ರಿಕ್ವೆಸ್ಟ್ ವ್ಯಾಲ್ಯೂ ಹತ್ರ ಬಂತು. ಮತ್ತೆ ಏನ್ ಮಾಡುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ 34, ನೆಕ್ಸ್ಟ್ 41. ನೆನಪಿರ್ಲಿ ಸಿ ಲುಕ್ಕಿಗೆ ಗೊತ್ತಿರೋದು ಇನ್ಕ್ರೀಸಿಂಗ್ ಆರ್ಡರ್ ಮಾತ್ರ. ಪೆಂಡಿಂಗ್ ರಿಕ್ವೆಸ್ಟ್ಗಳಿದಾವಲ್ಲ ಅವ್ರಗಳ ಪ್ರಕಾರ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಹೋಯ್ತು, ಮುಂದೆ ಇಲ್ಲ ಅಂತ ಗೊತ್ತಾದ ತಕ್ಷಣ ಲೀಸ್ಟ್ ರಿಕ್ವೆಸ್ಟಿಗೆ ಬಂತು. ಲೀಸ್ಟ್ ರಿಕ್ವೆಸ್ಟಿಗೆ ಬಂದ ತಕ್ಷಣ ಏನ್ ಮಾಡ್ತು ಮತ್ತೆ ಇನ್ಕ್ರೀಸ್ ಆಗೋದಕ್ಕೆ ಶುರು ಮಾಡ್ತು. ಇವಾಗ ಇದರ ಮಧ್ಯನ ಪಾಸಿಟಿವ್ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಸೀಕ್ ಟೈಮ್ ಅನ್ನ ಬರೀಬಹುದು. ಸೊ ಪಾಸಿಟಿವ್ ಡಿಸ್ಟೆನ್ಸ್ ಯಾವ ರೀತಿ 50 ಮತ್ತೆ 60 ಬಿಗರ್ ವ್ಯಾಲ್ಯೂ ಅದು 60. ಸೊ 60 ಮೈನಸ್ 50 ಪ್ಲಸ್ 60 ಇಂದ 79 ಹೋಗ್ತಾ ಇದೆ, ಬಿಗರ್ ವ್ಯಾಲ್ಯೂ 79 ಮೈನಸ್ 60 ಪ್ಲಸ್ 79 ಇಂದ 92ಗೆ ಬಿಗರ್ ವ್ಯಾಲ್ಯೂ ಇಸ್ 92 ಮೈನಸ್ 60 79 ಪ್ಲಸ್ 92 ಇಂದ 114 ಹೋಗ್ತಾ ಇದೆ. ಸೊ 114 ಮೈನಸ್ 92 ಪ್ಲಸ್ 176 ಹೋಗ್ತಾ ಇದೆ, 176 ಮೈನಸ್ 114 ಪ್ಲಸ್ 176 ಇಂದ 11. ಸೊ ಬಿಗರ್ ವ್ಯಾಲ್ಯೂ ಇಸ್ 176 ಮೈನಸ್ 11 ಪ್ಲಸ್ 11 ಇಂದ 34, ಬಿಗರ್ ವ್ಯಾಲ್ಯೂ ಇಸ್ 34 ಮೈನಸ್ 11 ಪ್ಲಸ್ ಬಿಗರ್ ವ್ಯಾಲ್ಯೂ ಇಸ್ 41. ಸೊ 41 ಮೈನಸ್ 34. ಸೊ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ಫೈನಲ್ ವ್ಯಾಲ್ಯೂ ಏನು ಬರುತ್ತೆ, ಸೊ 321. ಈ ರೀತಿ ನೀವು ಬರೀಬೇಕು. ಫಸ್ಟ್ ಮ್ಯಾಪಿಂಗ್ ಅಲ್ಲಿ ಶೋ ಮಾಡಿ, ಆಮೇಲೆ ಪಾಸಿಟಿವ್ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಸೀಕ್ ಟೈಮ್ ಅನ್ನ ಬರೆದಿದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್. ಸಿ ಲುಕ್ ಮತ್ತೆ ಲುಕ್ ಎರಡರದ್ದು ಕೂಡ ಪಕ್ಕಾ ಆನ್ಸರ್ ಅನ್ನ ನಾನು ಬರ್ದಿದ್ದೀನಿ. ಸೊ ಈ ಆನ್ಸರ್ ಬಂದಿದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಪ್ರಾಬ್ಲಮ್. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗಾರಿದಮ್, CPU ಶೆಡ್ಯೂಲಿಂಗು, ಡಿಸ್ಕ್ ಶೆಡ್ಯೂಲಿಂಗು, ಆಪರೇಟಿಂಗ್ ಸಿಸ್ಟಮಿನ ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ನೀವು ನೋಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.